ಕಂದಾಯ ಭೂಮಿಗಳನ್ನ ಅರಣ್ಯಕ್ಕೆ ವಹಿಸಬೇಕು ಅಂತ ಒಂದು ಪ್ರಸ್ತಾವನೆಯನ್ನು ರಾಜ್ಯ ಸರ್ಕಾರ ಪ್ರತಿ ತಾಲೂಕುಗಳಿಗೆಲ್ಲ ಕಳಿಸಿಕೊಡ್ತು. ಎಲ್ಲ ಸಣ್ಣ ರೈತರೇ ಇರೋದು, ಅಲ್ಲಿ ಯಾರೋ ಶ್ರೀಮಂತರು ಇವ್ರು ಯಾರು ಇಲ್ಲ, ದೊಡ್ಡವರು ಚಿಕ್ಕವರನ್ನ ಇದಿಲ್ಲ. ಫಾರೆಸ್ಟ್ ಇಲಾಖೆ ಎಲ್ಲರೂ ಅದನ್ನ ಈಗ ತೆರವು ಮಾಡಿದ್ರೆ ಎಲ್ಲ ಜನಗಳು ಬೀದಿಗೆ ಬರ್ತಾರೆ. ನೋಟಿಸ್ ಗಳನ್ನು ವಾಪಸ್ ತಗೊಳ್ಬೇಕು. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಲ್ಲಿ ಅವರಿಗೆ ತೊಂದರೆ ಕೊಡಬಾರದು. ತೊಂದರೆ ಕೊಟ್ಟಲ್ಲಿ ಮುಂದಿನ ದಿನಗಳಲ್ಲಿ ನಾವು ಸಹ ಉಗ್ರ ಹೋರಾಟವನ್ನು ಕಳಸದಲ್ಲಿ ಮಾಡ್ತೀವಿ. ಅರಣ್ಯ ಕಾಯ್ದೆ ಪ್ರಕಾರ ಇವ್ರನ್ನ ಎಲ್ಲರೂ ಕೂಡ ಎತ್ತಂಗಡಿ ಮಾಡುವಂತ ಯೋಜನೆ ಇದೆ. ಸರ್, ಇವತ್ತು ಕಳಸ ಭಾಗದಿಂದ ಬಂದಿದ್ದೀರಾ, ರೈತ ಮತ್ತು ಕಾರ್ಮಿಕ ಹಿತರಕ್ಷಣಾ ಸಮಿತಿಯಿಂದ. ಏನ್ ಸರ್, ಏನು ಕಳ್ಕೊಡಲ್ಲಿ ಸಮಸ್ಯೆ ಆಗ್ತಾ ಇದೆ ಅರಣ್ಯ ಇಲಾಖೆ ಏನಂತ ಹೇಳ್ತಾ ಇದ್ರಿ, ಏನ್ ಸರ್? ಈಗಾಗಲೇ 2018-19ರಲ್ಲಿ ಈ ಕಂದಾಯ ಭೂಮಿಗಳನ್ನ ಅರಣ್ಯಕ್ಕೆ ವಹಿಸಬೇಕು ಅಂತ ಒಂದು ಪ್ರಸ್ತಾವನೆಯನ್ನು ರಾಜ್ಯ ಸರ್ಕಾರ ಪ್ರತಿ ತಾಲೂಕುಗಳಿಗೆಲ್ಲ ಕಳಿಸಿಕೊಡ್ತು. ಆ ಪ್ರಯುಕ್ತ ಏನಾಗ್ತಿದೆ ಅಂತ ಹೇಳಿದ್ರೆ 2021ರಲ್ಲೇ ಇದರಲ್ಲಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಹೋರ್ನಾಡು, ಕಳಕೋಡು, ಇಡುಕಣಿ, ಸಂಸೆ ಕೆಲವಷ್ಟು ಕಂದಾಯ ಭೂಮಿಗಳನ್ನ ಅರಣ್ಯಕ್ಕೆ ತಗೊಳ್ತಾ ಇದ್ದೇವೆ. ಅಂದ್ರೆ ಮೀಸಲಾರಣ್ಯ ಸಂರಕ್ಷಿಸುವ ಕುರಿತು ನಿಮಗೆ ಇದನ್ನ ಮಾಹಿತಿನ ಕೊಟ್ಟಿದ್ದೀವಿ. ಅದೇ ನಿಮ್ಮ ಹತ್ರ ಏನಾದ್ರೂ ದಾಖಲಾತಿಗಳು ಇದ್ರೆ, ನಿಮ್ಮ ಅನುಭವ ಇದ್ರೆ ಅದನ್ನ ನೀವು ಲಿಖಿತ ಇದರಲ್ಲಿ ಹೇಳಿಕೆ ಮೂಲಕ ಕೊಡಬೇಕು ಅಂತ ಹೇಳಿದ್ರು. ಅದು 2021 ಒಂದ್ಸಾರಿ ಕೊಟ್ಟರು, 2024ರಲ್ಲಿ ಒಂದ್ಸಾರಿ ಕೊಟ್ಟರು, ಹಾಗೆ 2025 ಮೊನ್ನೆ ನವೆಂಬರ್ 25 ಕೂಡ ಕೊಟ್ಟರು. ಈ ತರ ಪದೇ ಅವರು ಈ ಕಂದಾಯ ಭೂಮಿಯನ್ನ ಅರಣ್ಯಕ್ಕೆ ತಗೊಳ್ಳೋ ವಿಚಾರದಲ್ಲಿ ಇದು ಮಾಡ್ತಿರೋದು ರೈತರು ತುಂಬಾ ಗೊಂದಲ ಇದೆ. ಯಾಕೆಂತ ಹೇಳಿದ್ರೆ ಅವರು ಈಗಾಗಲೇ ಕಂದಾಯ ಭೂಮಿಯನ್ನು ಅರಣ್ಯಕ್ಕೆ ಕೊಟ್ಟಿದ್ದೇ ಹೆಚ್ಚಾಗಿ ಹೋಗಿದೆ. ಈಗ ಅಲ್ಪ ಸ್ವಲ್ಪ ಕಂದಾಯ ಭೂಮಿ ಮಾತ್ರ ಉಳ್ಕೊಂಡಿರುವಂಥದ್ದು. ಅದು ಆ ಕಂದಾಯ ಭೂಮಿಗಳಲ್ಲಿ ಇವತ್ತು ರೈತರು ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ, ಮನೆ ಕಟ್ಕೊಂಡವ್ರು ಇದ್ದಾರೆ, ಕೃಷಿ ಮಾಡ್ಕೊಂಡಿದ್ದಾರೆ, ಅದರಿಂದ ಜೀವನ ತೆಗಿತಿದ್ದಾರೆ. ನಾಳೆ ಏನಾದ್ರು ಅದನ್ನ ಅರಣ್ಯಕ್ಕೆ ವಹಿಸೋದು ಅಂತ ಹೇಳಿದ್ರೆ ಇವರು ಅರಣ್ಯ ಕಾಯ್ದೆ ಪ್ರಕಾರ ಇವ್ರನ್ನ ಎಲ್ಲರೂ ಕೂಡ ಎತ್ತಂಗಡಿ ಮಾಡುವಂತ ಯೋಜನೆ ಇದೆ. ಹಾಗಾದ್ರಿಂದ ಅದನ್ನ ಯಾವುದೇ ಕಾರಣಕ್ಕೂ ಅರಣ್ಯಕ್ಕೆ ಆಗಬಾರ್ದು. ಯಾಕಂದ್ರೆ ಫೋರಂ ನೋಟಿಫಿಕೇಶನ್ ಮೊದಲ ಹಂತ, ಅರಣ್ಯಕ್ಕೆ ತಗೊಳ್ಳೋ ಮೊದಲ ಹಂತ. ಅದು 17 ಆಯ್ತು ಅಂತ ಹೇಳಿದ್ರೆ ಅದು ಮೀಸಲು ಅರಣ್ಯತೆ ಘೋಷಣೆ ಆಗುತ್ತೆ. ಅದು ಮೀಸಲು ಅರಣ್ಯತೆ ಘೋಷಣೆ ಆದ್ಮೇಲೆ ಯಾವುದೇ ಕಾರಣಕ್ಕೂ ವಾಪಸ್ ಕಂದಾಯಕ್ಕೆ ಬರೋದಿಲ್ಲ. ಹಾಗಾದ್ರೆ ನಾವು ಈಗ ಜಾಗೃತರಾಗಿ ನಾವೇನಾದ್ರೂ ಸರ್ಕಾರದ ಗಮನ ಸೆಳೆಯಲಿಲ್ಲ ಅಂತ ಹೇಳಿದ್ರೆ ನಾಳೆ ಅದು ಅರಣ್ಯ ಆಗುತ್ತೆ, ಮತ್ತೆ ನಮ್ಮನ್ನು ಕೇಳೋರೇ ಗತಿಯಿಲ್ಲ ಅಂತ ಆಗುತ್ತೆ, ಮತ್ತೆ ಎಲ್ಲ ಬೀದಿ ಪಾಲಾಗುವ ಸಮಸ್ಯೆ ಸಂದರ್ಭ ಇದ್ದೇ ಇದೆ. ಇವಾಗ ಏನು 125 ಮನೆ ಕೊಟ್ಟಿದ್ದಾರೆ. 125 ಮನೆ ಕೊಟ್ಟರು, 125 ಮನೆಯವರು ಎಲ್ಲ ಸಣ್ಣ ರೈತರೇ ಇರೋದು, ಅಲ್ಲಿ ಯಾರೋ ಶ್ರೀಮಂತರು ಇವ್ರು ಯಾರು ಇಲ್ಲ, ದೊಡ್ಡವರು ಚಿಕ್ಕವರನ್ನ ಇದಿಲ್ಲ. ಎಲ್ರು ಅಲ್ಪ ಸ್ವಲ್ಪ 4-5 ಎಕರೆ ಜಮೀನ್ ಮಾಡ್ಕೊಂಡು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಿರೋರು. ಫಾರೆಸ್ಟ್ ಇಲಾಖೆ ಎಲ್ಲರೂ ಅದನ್ನ ಈಗ ತೆರವು ಮಾಡಿದ್ರೆ ಎಲ್ಲ ಜನಗಳು ಬೀದಿಗೆ ಬರ್ತಾರೆ. ಹೆಚ್ಚು ಕಡಿಮೆ ಅಂತ ಹೇಳಿದ್ರೆ ಅದೇ 3 ಬಾರಿ ನೋಟಿಸ್ ಕೊಟ್ರು, 2018, 2024 ಮತ್ತೆ 2025ರಲ್ಲಿ. ಅವ್ರು ಏನ್ ಡಾಕ್ಯುಮೆಂಟ್ ಕೇಳ್ತಿದ್ದಾರೆ, ನಮ್ಮ ಹತ್ರ ಕೊಡಕ್ ಡಾಕ್ಯುಮೆಂಟ್ ಅಂತ ಏನಿದೆ? ಈಗ ನಾವೆಲ್ಲರೂ 50, 53, 57 ಆಮೇಲೆ 94C ಅಪ್ಲಿಕೇಶನ್ ಹಾಕೊಂಡ್ ಕೂತವ್ರು. ನಾವೆಲ್ಲಿಂದ ಡಾಕ್ಯುಮೆಂಟ್ ಅಂತ ಕೊಡ? ನಾವು ಅವ್ರಿಗೆ ಕೇಳಿರೋ ಇದಕ್ಕೆ ಡಾಕ್ಯುಮೆಂಟ್ ಅದನ್ನ ಕೊಟ್ಟಿದೀವಿ ಬಿಟ್ರೆ ನಮ್ಮ ಹತ್ರ ಬೇರೆ ಏನು ಡಾಕ್ಯುಮೆಂಟ್ ಅಂತ ಏನಿಲ್ಲ. ನಾವೇನು ಕೃಷಿ ಮಾಡ್ಕೊಂಡಿದೀವಿ ಜಮೀನ್ನ, ನಮ್ಗೆ ಸರ್ಕಾರನೇ ರೆಕಾರ್ಡ್ ಕೊಟ್ಟು ನಮ್ಮ ಮುಂದಿನ ಜೀವನಕ್ಕೆ ದಾರಿ ಮಾಡ್ಕೊಡ್ಬೇಕು ಬಿಟ್ರೆ, ಇಲ್ಲ ಅಂದ್ರೆ ಏನು ಕಳ್ಕೋಡಲ್ಲಿ ಹೆಚ್ಚು ಕಡಿಮೆ ಕಳ್ಕೋಡು ಕಾರ್ಲೆಯಿಂದ 130 ಮನೆ ಕುಟುಂಬ ಇದೆ. ಎಲ್ಲಾ ಮನೆಗಳು ಬೀದಿಗೆ ಬರ್ತವೆ ಹೆಚ್ಚು ಕಡಿಮೆ. ಎಲ್ಲೋ 4 ಮನೆ ಉಳ್ಕೊಬಹುದು. ಹಿಂದಿಂದ ಎಲ್ಲಾರು ಒಂದು 4-5 ಎಕರೆ ಜಮೀನ್ ಇದ್ರೆ ಅಂತವ್ರು ಉಳ್ಕೊಬಹುದು ಬಿಟ್ರೆ, ಇಲ್ಲ ಅಂದ್ರೆ ಎಲ್ಲರೂ ಬೀದಿಗೆ ಬರ್ತಾರೆ. ಈಗ 130 ಕುಟುಂಬನೂ ಕೂಡ ಬೀದಿ ಪಾಲಾಗ್ತದೆ ಅಂತ ಹೇಳ್ತಾ ಇದ್ದೀರಾ? ಹೌದು, 130 ಕುಟುಂಬನು ಅವ್ರು ಏನ್ ಫಸ್ಟ್ ನೋಟಿಸ್ ಕೊಟ್ಟಿದ್ದಾರೆ, ಪ್ರತಿ ಕುಟುಂಬನೂ ಬೀದಿ ಪಾಲಾಗುತ್ತೆ. ಎಲ್ರು 1-2 ಎಕರೆ ರೆಕಾರ್ಡ್ ಜಾಗ ಇಟ್ಕೊಂಡು 4-5 ಎಕರೆ ಎನ್ಕ್ರೋಚ್ಮೆಂಟ್ ಅಂತ ಒತ್ತುವರಿ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ. ಅದು ರೆವಿನ್ಯೂ ಜಾಗ, ಫಾರೆಸ್ಟ್ ಜಾಗ ಏನಲ್ಲ. ಏನು ಗೋಮಾಳ ಜಾಗ ಇರ್ಬೋದು, ಈ ಕಡೆ ಆಕರ್ಕಂಡ್ ಕಾಫಿ ಖರಾಬ್ ಇರ್ಬೋದು, ಇಂಥ ಜಮೀನಲ್ಲೇ ಕೃಷಿ ಮಾಡ್ಕೊಂಡಿರೋದು, ಬೇರೆ ಯಾವ್ದನ್ನು ಮಾಡಿದವ್ರಿಲ್ಲ. ಅದಕ್ಕೆ ನಾನು ಹೇಳಕ್ ಇಷ್ಟಪಡ್ತೀನಿ, ಏನು ಕೃಷಿ ಭೂಮಿ ಅಂತ ಇದೆ, ಈಗ ರೈತರು ಏನು ಇಲ್ಲಿವರೆಗೆ ಮಾಡಿದ್ದಾರೆ, ಆ ಜಮೀನನ್ನ ಬಿಟ್ಟು ಉಳಿದಿರೋ ಜಾಗನ್ ಬೇಕಾದ್ರೆ ಅವ್ರು ಫಾರೆಸ್ಟ್ ಮಾಡ್ಕೊಂಡ್ಲಿ, ನಮಗ್ ಬೇಜಾರಿಲ್ಲ. ಜಂಟಿ ಸರ್ವೆ ಮಾಡಿ ರೈತರು ಮಾಡಿರೋ ಕೃಷಿ ಭೂಮಿನ ಬಿಟ್ಟು ಅಲ್ಲಿಂದ ಹೊರಗಿರೋದನ್ನ ಫಾರೆಸ್ಟ್ ಅಂತ ಇರೋದನ್ನ ಅವ್ರು ಮಾಡ್ಕೊಂಡ್ಲಿ. ಸರ್, ಮಲೆನಾಡಿನ ಭಾಗದಲ್ಲಿ ಏನು ರೈತರಿಗೆ ತೊಂದರೆ ಆಗ್ತದೆ ಮತ್ತು ನಿರಾಶ್ರಿತರು ಕೂಡ ಬೀದಿ ಪಾಲಾಗ್ತದೆ ಅಂತ ಹೇಳ್ತಾರೆ, ಇದ್ರ ಬಗ್ಗೆ ಏನು ಸರ್? ಮಲೆನಾಡಿನಲ್ಲಿ ಅರಣ್ಯ ಇಲಾಖೆಯವರು ಪದೇ 2018-20 ಕಂಟಿನ್ಯೂ ಆಗಿ ಕೊಡ್ತಾ ಇದ್ದಾರೆ. ಕಲ್ಕೋಡ್ ಕಡೆಗೆ ಸುಮಾರು 2018ರಲ್ಲಿ ಸ್ವಲ್ಪ ನೋಟಿಸ್ ಮಾಡಿದ್ರು, ಆನಂತರ 21ರಲ್ಲಿ ಪುನಃ ಮಾಡಿದ್ರು. ಆನಂತರ ಮೊನ್ನೆ ಏಪ್ರಿಲ್ ಅಲ್ಲಿ 125 ಜನಕ್ಕೆ ಕೊಟ್ಟಿದ್ರು. ಆನಂತರ ಪುನಃ ನವೆಂಬರ್ ತಿಂಗಳಲ್ಲಿ, ಇದೆ 2025 ನವೆಂಬರ್ ತಿಂಗಳಲ್ಲಿ ಪುನಃ 44 ಜನಕ್ಕೆ ಕೊಟ್ಟಿದ್ದಾರೆ. ಇವ್ರು ಏನಿದೆ ಅಂದ್ರೆ ಇವ್ರದ್ದು ಸರಿಯಾದ ಗಡಿ ಗುರುತುಗಳನ್ನು ಮಾಡದೆ ಅರಣ್ಯದಲ್ಲಿ ಇದಿರಿ ಹಾಗೆ ಹೀಗೆ ಅಂತೇಳಿ ಜನಗಳನ್ನ ದಬಾಯಿಸ್ತಿದ್ದಾರೆ ಅನ್ನೋದು ಬಿಟ್ರೆ
ಉಳಿದಿದ್ದು ಯಾವುದೇ ಈ ರೀತಿಯಲ್ಲಿ ಸಾಲ್ವ್ ಮಾಡಿ ಕೊಡ್ತಾ ಇಲ್ಲ. ಎಲ್ಲರೂ 53, 50 ಮತ್ತು 94C, 57 ಮತ್ತು 94CC ಅಲ್ಲಿ ಅರ್ಜಿ ಹಾಕೊಂಡಿದ್ದಾರೆ. ಈ ಸಮಸ್ಯೆಗಳನ್ನು ಬಗೆಹರಿಸಿದಲ್ಲಿ ಇಂತಹ ಸಮಸ್ಯೆಗಳು ಯಾವುದೇ ಕಾರಣಕ್ಕೆ ಬರೋದಿಲ್ಲ. ಮತ್ತೆ ಆದಷ್ಟು ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆ ಗಡಿಗುರುತುಗಳನ್ನು ಸ್ಪಷ್ಟವಾಗಿ ಗುರುತಿಸಿದಲ್ಲಿ ಈ ಸಮಸ್ಯೆಯನ್ನು ಪರಿಹಾರ ಮಾಡಬಹುದು. ಇದನ್ನ ಅರಣ್ಯ ಇಲಾಖೆಯಿಂದ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಸರ್ ಅಲ್ಲಿ ಅರಣ್ಯ ಮಾಡ್ತಿರುವಂತ ಜನರಿಗೆ, ರೈತರಿಗೆ, ಸಣ್ಣ ರೈತರು, ದೊಡ್ಡ ರೈತರು ಅಂತ ಏನಿದ್ರೆ ಈಗ ಅಲ್ಲಿ ಸುತ್ತಮುತ್ತ ಇರುವಂತಹ ಕೂಡ ಸಣ್ಣ ರೈತರೇ ಅಂತ ಇರೋದು. ಈಗ ಅಲ್ಲಿ ಯಾವ ರೀತಿ ಸಮಸ್ಯೆ ಎದುರಾಗ್ತದೆ ಅವರಿಗೆ? ಸಣ್ಣ ರೈತರಿಗೆ ಏನ್ ಮಾಡ್ತಿದಾರೆ ಅಂದ್ರೆ ಕೃಷಿ ಮಾಡೋರಿಗೆ ನೋಟಿಸ್ ಮಾಡಿ ಒಂಥರ ಬೆದರಿಕೆ ಅಂತಾನೆ ಹೇಳ್ಬೋದು. ಪದೇ ಪದೇ ನೋಟಿಸ್ ಮಾಡೋದು, ಇವ್ರ ಹತ್ರ ಡಾಕ್ಯುಮೆಂಟ್ಸ್ ತಗೊಳ್ಳೋದು, ಪುನಃ 2 ವರ್ಷ ಬಿಟ್ಟು ಡಾಕ್ಯುಮೆಂಟ್ಸ್ ಬಿಟ್ಟು 2 ವರ್ಷ ಬಿಟ್ಟು ಪುನಃ ನೋಟಿಸ್ ಕೊಡೋದು, ಈ ತರವಾಗಿ ಮಾಡ್ತಾ ಇದ್ದಾರೆ. ಮತ್ತೆ ಯಾವುದೇ ಕಾರಣಕ್ಕೆ ಅಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಅರಣ್ಯ ಇಲಾಖೆ ನಮ್ ಜಾಗ ಅಂತಾರೆ, ಯಾವುದೇ ರೀತಿಯಲ್ಲಿ ಗಡಿಗುರುತು ಕೇಳಿದ್ರೆ ಗಡಿಗುರುತು ಅವರಿಗೆ ಗೊತ್ತಿರೋದಿಲ್ಲ. ಇದು ಪರಿಭಾವಿತ ಅರಣ್ಯ ಅಂತಾರೆ, ಒಂದ್ ಕಡೆಯಿಂದ ಇನ್ನೊಬ್ರು ಬಂದ್ರೆ ಇನ್ನೊಬ್ರು ರಿಸರ್ವ್ ಫಾರೆಸ್ಟ್ ಅದಿದೆ ಅಂತೇಳಿ ಆ ತರನೇ ಹೇಳ್ಕೊಂಡು ಹೋಗ್ತಾರೆ. ಬಿಟ್ರೆ ಯಾವುದೇ ರೀತಿಯಲ್ಲಿ ಇದಕ್ಕೆ ಶಾಶ್ವತವಾದ ಪರಿಹಾರವನ್ನು ಯಾವುದು ಕೊಡ್ತಾ ಇಲ್ಲ. ಸರ್ ಈಗ ನಿಮ್ಮ ಒಕ್ಕೂಟ ಏನಿದೆ ಸರ್? ನಮ್ದು ಹಕ್ಕೊತ್ತಾಯ ಯಾವುದೇ ರೀತಿಯಲ್ಲಿ ನೋಟಿಸ್ ಗಳನ್ನು ಮಾಡಬಾರ್ದು. 5 ಎಕರೆ ಒಳಗಿರುವಂತಹ ಸಣ್ಣ ರೈತರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಮಾಡಬಾರ್ದು ಮತ್ತು ನೋಟಿಸ್ ಗಳನ್ನು ವಾಪಸ್ ತಗೊಳ್ಬೇಕು. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಲ್ಲಿ ಅವರಿಗೆ ತೊಂದರೆ ಕೊಡಬಾರ್ದು. ತೊಂದರೆ ಕೊಟ್ಟಲ್ಲಿ ಮುಂದಿನ ದಿನಗಳಲ್ಲಿ ನಾವು ಸಹ ಉಗ್ರ ಹೋರಾಟವನ್ನು ಕಳಸದಲ್ಲಿ ಮಾಡ್ತೀವಿ. ಮತ್ತೆ ಕುದುರೆಮುಖದಲ್ಲಿ ಕೊಟ್ಟಿದ್ದಾಗಲೂ ಅವರು ನೋಟಿಸ್ ಅನ್ನು ನಾವು ಸುಟ್ಟು ಹಾಕಿ ಅಲ್ಲೇ ಪ್ರತಿಭಟನೆ ಮಾಡಿದೀವಿ. ಅದೇ ರೀತಿ ಉಗ್ರವಾಗಿ ಪ್ರತಿಭಟನೆಯನ್ನು ಕಳಸದಲ್ಲಿ ಮಾಡಬೇಕಾಗುತ್ತೆ ಅಂತ ಹೇಳಿ ನಾವು ಹೇಳಲಿಕ್ಕೆ ಬಯಸ್ತೇವೆ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಅಂದ್ರೆ ಹೆಕ್ಟೇರ್ ಅಷ್ಟು ಹಿಂದೆ ಇದ್ದಂತಹ DC ಗೋಪಾಲ್ ಕೃಷ್ಣ ಅವರು ಏನು ಕಂದಾಯ ಭೂಮಿಯನ್ನ ಅರಣ್ಯ ಭೂಮಿ ಅಂತ ಮಾಡಿದ್ರೆ ಅಂತ ಅವಾಗ್ಲಿಂದನೂ ಕೂಡ ಇದು ಸಮಸ್ಯೆ ನಡೀತಾ ಇದೆ ಸರ್. ಅದರಿಂದ ಯಾವ ರೀತಿನೂ ಕೂಡ ಜನರಿಗೆ ಯಾವ ರೀತಿ ಇದು ಪರಿಣಾಮ ಬೀರಿದೆ ಸರ್? DC ಗೋಪಾಲಕೃಷ್ಣ ಗೌಡರು 2001-2002ರಲ್ಲಿ 1,38,000 ಎಕರೆ ಅದನ್ನ ಅರಣ್ಯಕ್ಕೆ ರಾತ್ರಿ ಬೆಳಗ್ಗೆ ಅರಣ್ಯಕ್ಕೆ ಬರಬಿಟ್ರು. ಅವರಿಗೆ ಒಂದು DC ಅವರಿಗೆ ಅದೊಂದು ಅಧಿಕಾರ ಇದೆಯಂತೆ, ಅಧಿಕಾರ ಬಳಸ್ಕೊಂಡು ಮಾಡಿಬಿಟ್ರು. ಆಗ ಮತ್ತೆ ಕೆಲವರು ಇದು ಮಾಡಿದ್ರು, ಏನಂತ ಹೇಳಿದ್ರೆ ನಮಗೆ ಅನ್ಯಾಯ ಆಗ್ತಿದೆ. ಯಾಕಂದ್ರೆ 2001-2002ರಲ್ಲಿ ಇವರು ಘೋಷಣೆ ಮಾಡಿರುವಂತದ್ದು. ಆದ್ರೆ 53 ಕಾಯ್ದೆ ಬಂದಿರುವಂತದ್ದು 99-2000ರಲ್ಲಿ ಅರ್ಜಿ ಕೊಟ್ಟಿದ್ದಾರೆ. ಕಾನೂನುಬದ್ಧವಾಗಿ ಆದ್ರೆ 53 ಅರ್ಜಿಲಿ ಕೊಟ್ಟವರದ್ದು ಈ ಗೋಪಾಲಕೃಷ್ಣ ಗೌಡ ಅದಕ್ಕೆ ಸೇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಯಾವುದೇ ಒಂದು ಕಾಯ್ದೆ ಬರುವ ಮುನ್ನ ಆದವು ಕೂಡ ಅದು ಕಾನೂನಿಂದ ಹೊರಗುಳಿತವೆ. ಆದ್ರೆ ಇದನ್ನ ಅಧಿಕಾರಿಗಳು ಲೆಕ್ಕ ತಗೊಳ್ತಿಲ್ಲ, ಅರಣ್ಯ ಇಲಾಖೆ ಲೆಕ್ಕ ತಗೊಳ್ತಿಲ್ಲ, ಕಂದಾಯ ಇಲಾಖೆ ಲೆಕ್ಕ ತಗೊಳ್ತಿಲ್ಲ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಕಾನೂನು ಅಂತ ಹೇಳ್ಬೇಕು ಅರಣ್ಯ ಇಲಾಖೆಗೂ ಇಲ್ಲ, ಕಂದಾಯ ಇಲಾಖೆಗೂ ಇಲ್ಲ. ಒಟ್ಟು ಅವರಿಗೆ ಏನು ನೇರ ಇದಾಗ್ತಿದೆ ಅದನ್ನ ಮಾಡ್ಕೊಂಡು ಹೋಗ್ತಿದ್ದಾರೆ. ಸರಿಯಾಗಿ ಕಾನೂನುಬದ್ಧವಾಗಿ ನಾವು ಹೋರಾಟ ಮಾಡಿದ್ರು ಕೂಡ ಇವತ್ತು ಅದನ್ನ ಗೆಲ್ಬಹುದು. ಆದ್ರೆ ಇವತ್ತು ಕೋರ್ಟ್ಗಳು ಕೂಡ ಏನಾಗಿದೆ ಅಂತ ಹೇಳಿದ್ರೆ ಅವರು ಪರಿಸರ ಅಂದ ತಕ್ಷಣ ಅವ್ರು ಯಾವುದೇ ನ್ಯಾಯಬದ್ಧವಾದ ಇದನ್ನು ತೀರ್ಪುಗಳಿಗೆ ಆಗ್ತಿಲ್ಲ. ಪರಿಸರ ಅದು ಅರಣ್ಯ ಪರವಾಗಿ ಕೊಡ್ತಾರೆ ಹೊರತು ನಮ್ಮ ರೈತ ಜನಗಳಿಗೆ ಅದು ನ್ಯಾಯ ಸಿಗ್ತಾ ಇಲ್ಲ. ಹಾಗಾಗಿ ನಾವಿವತ್ತು ಪ್ರತಿಭಟನೆ, ಹೋರಾಟ ಮತ್ತು ಮಾತುಕತೆ ಇದು ಬಿಟ್ಟು ಮತ್ತೆ ಬೇರೆ ದಾರಿಯೇ ಇಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.